ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಬಹಳ ಸಂತಸವನ್ನು ತಂದಿದೆ. ಬರಗಾಲದ ಮಧ್ಯೆಯೂ ಕೂಡ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ನಿಜವೂ ಕೂಡ ಬಹಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ 2 ದಿವಸ ಈ ಕಾರ್ಯಕ್ರಮ ನಡೆಯುವುದಿದೆ. ಬಹುಶಃ ಬಹಳ ವಿವಿಧ ಗೋಷ್ಠಿಗಳು ಕೂಡ ಇಲ್ಲಿ ನಡೀತಾ ಇದೆ. ಆ ಗೋಷ್ಠಿಗಳಲ್ಲಿ ನಮ್ಮ ಎಲ್ಲರ ಉಪಸ್ಥಿತಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತೇಳಿ ನಾನು ಹೇಳಬೇಕು. ಸಮಾಜ ಸೇವಕರು ಕೂಡ ಇದ್ದಾರೆ. ಮುಂದೊಂದು ದಿನ ನನ್ನದೊಂದು ಬೇಡಿಕೆ ಅದೇನಂತಂದ್ರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಆದರೂ ಮಾಡ್ರಿ ನೀವು ಅಂತ ನನ್ನ ಒಂದು ಅಭಿಪ್ರಾಯನ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ಎಲ್ಲೋದ್ರೂ ಪುರುಷರಲ್ಲೇ ಸಾಮ್ರಾಜ್ಯ ಆಗಬಾರದು. ಯಾಕಂದ್ರೆ ನಾವು ಮಹಿಳೆಯರು 33% ಕೇಳ್ತಾ ಇದ್ದೀವಿ. ಇಲ್ಲಿದ್ದೇನೆ ವೇದಿಕೆಯಲ್ಲಿ ಶುರುವಾಗಲಿ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತೀನಿ. ಒಂದು ಊಟಕ್ಕೆ 25 ರೂಪಾಯಿ ಕೊಟ್ಟು ನಾವು ಹೇಗೆ ನಮ್ಮ ಗ್ರಾಮೀಣ ಹೋಟೆಲ್ಗಳಲ್ಲಿ ಊಟ ಮಾಡ್ತೀವೋ, ನೀವು ನಗರ ಪ್ರದೇಶಗಳಿಗೆ ಬಂದ್ರೆ ನಮ್ಮ 5 ಸ್ಟಾರ್ ಹೋಟೆಲ್ಗಳಲ್ಲಿ ಒಂದು ಊಟಕ್ಕೆ 25,000 ಕೊಟ್ಟು ಊಟ ಮಾಡತಕ್ಕಂಥ ಜನ ಇವರು ಬರಗಾಲದಲ್ಲೂ ಇದ್ದಾರೆ, ಮುಂದೆನೂ ಇರ್ತಾರೆ, ಹಿಂದೆ ಕೂಡ ಇದ್ರು. ಗ್ರಹಿಸುವಂತಾಗ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸರ ಮಹಾಕಾವ್ಯಗಳು, ಪುರಾಣಗಳು ಸಂಸ್ಕೃತಿಯನ್ನು ಮೆರೆಸಿ ಮುನ್ನಡೆದಿವೆ. ಗಂಗೂಬಾಯಿ ಹಾನಗಲ್, ಭೀಮಸೇನ್ ಜೋಶಿ, ಸವಾಯಿ ಗಂಧರ್ವ ಮುಂತಾದ ಸಂಗೀತ ದಿಗ್ಗಜರನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ನಮ್ಮ ಸಾಹಿತ್ಯ, ಸಂಗೀತ ಮತ್ತು ಸಂಸ್ಕೃತಿಯ ಬಗ್ಗೆ ಇದನ್ನು ನೋಡಿದಾಗ ಹೆಮ್ಮೆ ಎನಿಸುತ್ತದೆ. ಕನ್ನಡ ನಮ್ಮ ಕಲಿಕೆ ಭಾಷೆ, ಇದನ್ನು ರಕ್ಷಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. Technology for defense forces. CFTRI in Mysore helps our soldiers stay healthy and strong in different terrains. We can't forget the contribution of Field Marshal K.M. Kariyappa, legendary first Commander-in-Chief of the Indian Army to defend this land. Soldiers, youth, women, farmers and taxpayers are like the fingers of our hand. When all the 5 come together, they form the mighty fist. It is the first that is protecting our country. It is the first which is taking our country forward. The year Kargil Vijay Divas is more specially than others. Like our soldiers, the youth of the country have just shown us that they will do anything to protect the spirit of the freedom. We have made a lot of sacrifices to earn our freedom. We can't let them to be taken either by forces outside the borders or within our borders. The free spirit of Bharat Mata can't be snatched by anyone. I once again salute our brave hearts on this Kargil Vijay's Day. President Modi ji, they gave maximum gave skill related programs and raising the number of medical seats like that.
and category OPC medical seats category hike that seats also. So like this number of program is there. So always our PM government give the welfare of the youth. Government it will be show to the will go with the youth most. ಉದ್ಯೋಗ ಮಾಡಿಕೊಂಡು ಅವನು ಅದ್ಭುತವಾದಂಥ ಸಾಧನೆ ಮಾಡಿದ್ದಾನೆ, ನಮಗೆ ಗೊತ್ತಿರಲಿಲ್ಲ. ಮೋದಿ ನಮಗೆ ಹೇಳಿದ್ರು ಇದು ಮೋದಿ ವಿಶೇಷ ಅಂತ ಹೇಳಿದ್ರು. ಶಿವಮೊಗ್ಗದಲ್ಲಿ ಸಾಧನೆ ಮಾಡಿರೋಂಥ ವ್ಯಕ್ತಿಯ ಪರಿಚಯ ಮಾಡಿಕೊಟ್ಟಿದ್ದು ನಮಗೆ ಯಾರು ಅಂತ ಹೇಳಿದ್ರೆ ನಾವ್ಯಾರು ಅಲ್ಲ, ಮೋದಿನೇ ನಮಗೆ ಪರಿಚಯ ಮಾಡಿಕೊಟ್ರು. ಅಂದರೆ ಈ ದೇಶ ಹೇಗಿದೆ ಅಂತ ತೋರಿಸೋ ಕೆಲಸ, ವಿವಿಧತೆಯಲ್ಲಿ ಏಕತೆ ಕಂಡಿರುವಂಥ ರಾಷ್ಟ್ರ ಅನ್ನೋದಕ್ಕೆ ಮೋದಿ ಮನ್ ಕಿ ಬಾತ್ ನೋಡಿದ್ರೆ ಅದು ಪ್ರತ್ಯಕ್ಷದರ್ಶಿ, ಅದು ಸಾಕ್ಷಿ. ಅವರಿಗೆ ಯೋಜನೆಗಳು ಒದಗಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಸಹ ನಾವು ಈ ದಿವಸ ಎಲ್ಲ ಅಸಂಘಟಿತ ಕಾರ್ಮಿಕರು ಮತ್ತು ಆಟೋ ಚಾಲಕರು ಹಾಗೆ ಅಡಿಗೆ ಕಾರ್ಮಿಕರು ಸಹ ಇದ್ದಾರೆ, ಅನೇಕ ಹಾಗೆ ಪೆಟ್ರೋಲ್ ಬಂಕ್ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಎಲ್ಲ ಅಸಂಘಟಿತ ವಲಯ ಕಾರ್ಮಿಕರು ಈ ದಿನ ಸೇರ್ಕೊಂಡಿದ್ದಾರೆ. ಇದು ವಿಶೇಷ ಅನಿಸುತ್ತೆ. ಈ ದಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಮನ್ ಕಿ ಬಾತ್ ನಡೀತಿರೋದು. ಇದೇ ಥರ ಯುವ ಶಕ್ತಿನ ಇನ್ನ ಮೇಲೆ ಎತ್ತರಕ್ಕೆ ತಗೊಂಡು ಹೋಗಬೇಕು ಅಂದರೆ ಅವ್ರು ಇದೇ ಥರ ಯುವ ಜನತೆಗೆ ಪ್ರೋತ್ಸಾಹ ಮಾಡಲೇಬೇಕು ಅಂದರೆ ತುಂಬಾ ಮಾಡಲೇಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಮೋದಿಜಿಯವರು ಇನ್ನು ಸುಮಾರು ವರ್ಷ ಇದೇ ಥರ ಪ್ರಧಾನಿ ಆಗಿದೆ. ಲಕ್ಷಾಂತರ ಜನ ಇಲ್ಲಿ ಸೇರಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು ಶ್ರೀಯುತ ಸುಹಾಸ್. ಆಗಮಿಸಿರುವ ನನ್ನ ತಂದೆ ಸಮಾನರಾದ ಈ ನಾಡಿನ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸಮಾಜ ಬಹಳ ಸಂತೋಷವಾಗಿರ್ತದೆ. ಅದೇ ಮಗು ಸಾಧನೆ ಮಾಡಿ ಸತ್ತಾಗ ಆ ಮಗು ಆನಂದದಿಂದ ನಗುತ್ತಾ ಇರ್ತದೆ, ಸಮಾಜ ಅಳ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಮನುಷ್ಯನ ವ್ಯಕ್ತಿತ್ವ, ಅವನ ಗೌರವ, ಮಾಡಿದಂಥ ಸಾಧನೆಗಳು ಇವತ್ತು ಸಾಕ್ಷಿಯಾಗಿ ಇವತ್ತು ಉಡ್ಕೊಂಡಿರ್ತದೆ. ಇವತ್ತು ಏನು ಭದ್ರಾ ಮೇಲ್ದಂಡ ಯೋಜನೆಗೆ ಅವರು ಆಂಜನೇಯನವರು ಏನು ಅವರ ಕಾಲದಲ್ಲಿ ಮಾಡಿದಂಥ ಮಾರ್ಗದರ್ಶನ, ಹಿರಿಯೂರಿನಲ್ಲಿ 3 ಬಾರಿ ಶಾಸಕರಾಗಿದ್ದರು. ಚಳ್ಳಕೆರೆ ರಿಸರ್ವ್ ಆದದ್ರಿಂದ, ಎಸ್ ಟಿ ರಿಸರ್ವ್ ಆದದ್ರಿಂದ ಹಿರಿಯೂರಿನಲ್ಲಿ ಪಕ್ಕದ ಕ್ಷೇತ್ರ ಹಿರಿಯೂರಿನಲ್ಲಿ ಅವರು ಶಾಸಕರಾಗಬೇಕು, ಚುನಾವಣೆಗೆ ನಿಲ್ಲಬೇಕಾಯಿತು. ಇದರಿಂದ ಬಹಳ ದೊಡ್ಡ ಅಂತರದಿಂದ ಗೆದ್ದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.